ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ನಮ್ಮ ಕಾರ್ಟೂನ್ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಇವತ್ತಿಗೆ ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾನು ಹಳೆ ವೀಡಿಯೋಸ್ನೇ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಲೆಂತಿಯಾಗಿ. ದಯವಿಟ್ಟು ನೋಡಿ, ಯಾರ್ಯಾರೆಲ್ಲ ಹಳೆ ವೀಡಿಯೋಸ್ನ ನೋಡಿಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೋಬಾನೆ ಎನ್ನೀರೆ ಶ್ರೀ ಗೌರಿಗೆ, ಸೋಬಾನೆ ಎನ್ನೀರೆ ಶ್ರೀ ಮಹಾಲಕ್ಷ್ಮಿಗೆ, ಸೋಬಾನೆ ಎನ್ನೀರೆ ಮುತ್ತೈದೆಗೆ, ಸೋಬಾನೆ ಎನ್ನೀರೆ ಶ್ರೀ ಗೌರಿಗೆ, ಸೋಬಾನೆ ಎನ್ನೀರೆ ಶ್ರೀ ಲಕ್ಷ್ಮಿಗೆ, ಸೋಬಾನೆ ಸೋಬಾನೆ. ಮಮ್ಮಿ, ಇದೇನು ಮಮ್ಮಿ ಸೋಬಾನೆ ಸೋಬಾನೆ? ಇವಾಗೇನಕ್ಕೆ ಮಮ್ಮಿ ಸೋಬಾನೆ ಸೋಬಾನೆ ಹೇಳಬೇಕು? ಶಿಲ್ಪ, ಇವೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ನಿನಗೆ ಸುಮ್ಮನಿರಿವಾಗ. ಇದೆಲ್ಲ ಹಳೆ ಕಾಲಿಂದ ಮಾಡ್ಕೊಂಬಂದಿರೋ ಶಾಸ್ತ್ರ. ಇದನ್ನು ನಾವು ತಪ್ಪದೇ ಪಾಲಿಸ್ಬೇಕು ಕಣಮ್ಮ. ಹೌದು ಶಿಲ್ಪ, ಇದನ್ನು ಆಗಿನ ಕಾಲದಿಂದಲೂ ನಡ್ಸ್ಕೊಂಡು ಬಂದಿರ್ತಾರೆ. ಮುಂದಕ್ಕೂ ಹಾಗೆ ನಡ್ಸ್ಕೊಂಡು ಹೋಗ್ಬೇಕಲ್ವಾ? ಅದೇ ನಮ್ಮ ಸಂಪ್ರದಾಯ. ಹಾಗಾಗಿ ಸೋಬಾನೆ ಹಾಡಲೇಬೇಕಾಗುತ್ತಮ್ಮ. ಓಕೆ ಹೇಳಿ ಹಾಗಿದ್ರೆ ಹೇಳಿ. ಆದರೆ ನನಗಂತೂ ಈ ಸೋಬಾನೆ ಗೀಬಾನೆಲ್ಲ ಇಷ್ಟ ಆಗಲ್ಲಪ್ಪ. ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಬರ್ತಾ ಬರ್ತಾ ಮಾತು ಅತಿ ಆಗ್ತಿದೆ ನಿಂದು. ನಿನ್ಗೆ ಇಷ್ಟ ಅಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಮಾಡಬೇಕು ನಮ್ಗೆ ಮಾಡೋದು ಗೊತ್ತಿದೆ. ನೀನು ಹೋಗು, ಒಳಗಡೆ ಹೋಗು. ನಿನಗೆ ಹೋಮ್ವರ್ಕ್ ಏನೂ ಇಲ್ವಾ? ನನಗೆ ಯಾಕೋ ಡೌಟ್ ಆಗ್ತಿದೆ ಶಿಲ್ಪ, ನೀನು ಕಾಲೇಜಿಗೆ ಹೋಗ್ತಿದ್ಯೋ ಇಲ್ವೋ? ಇತ್ತೀಚೆಗೆ ಬುಕ್ಕೇ ಹಿಡಿತಾ ಇಲ್ಲ ನೀನು. ಒಂದ್ಸತಿ ಬಂದು ನಿಮ್ಮ ಪ್ರಿನ್ಸಿಪಲ್ನ ವಿಚಾರಿಸ್ತೀನಿ. ಏನು ಮಾಡ್ತಿದ್ಯಾ ನೀನು ಕಾಲೇಜಲ್ಲಿ? ಕರೆಕ್ಟಾಗಿ ಹೋಗ್ತಿದ್ಯಾ ಇಲ್ವಾ? ಹೆಂಗೆ ಓದ್ತಿದ್ಯಾ ಅಂತ ವಿಚಾರಿಸ್ತೀನಿ ಇರು. ಅಯ್ಯಯ್ಯೋ, ಸುತ್ತಿ ಬಳಸಿ ಬಂತಲ್ಲಪ್ಪ ನನಗೆ ಬಗ್ನಿಗೂಟ. ಅಯ್ಯೋ ದೇವ್ರೆ, ನಾನು ಮರ್ತೇ ಬಿಟ್ಟಿದ್ನಲ್ಲ. ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಕಂಪ್ಲೀಟೇ ಮಾಡಿಲ್ಲ. ಸರಿ ಮಮ್ಮಿ, ನಾನು ತುಂಬ ಬಿಸಿ ಇದ್ದೀನಿ. ನನ್ನನ್ನಂತೂ ಕರೀಲೇ ಬೇಡ ರೂಮಿಂದ. ಅದಕ್ಕೆ ಬಾ, ಇದಕ್ಕೆ ಬಾ, ತಿಂಡಿಗೆ ಬಾ, ಊಟಕ್ಕೆ ಬಾ ಅಂತ ನನಗೆ ಕರೀಲೇ ಬೇಡ ನೀನು. ತುಂಬ ಬಿಸಿ ನಾನು. ನಾನೇನು ಹೊರಡ್ತೀನಪ್ಪ, ಡೀಪ್ ಸ್ಟಡಿ ಮಾಡಬೇಕು ನಾನು. ಸರಿ ಅಣ್ಣ, ಅದಕ್ಕೆ ನಾನೇನು ಹೊರಡ್ತೀನಿ ರೂಮ್ಗೆ. ನೀವು ಅದೇನಿದೆ ಶಾಸ್ತ್ರ ಮುಗಿಸ್ಕೊಳ್ಳಿ, ನಾನು ಹೋಗ್ತೀನಿ. ನೋಡ್ದ ಇವಳನ್ನ, ಪ್ರಿನ್ಸಿಪಲ್ನ ಬಂದು ವಿಚಾರಿಸ್ತೀನಿ ಅಂತ ಹೇಳಿದಾಗ ಮಾತ್ರ ಇವಳಿಗೆ ಪ್ರಾಜೆಕ್ಟ್ ನೆನಪಾಗುತ್ತೆ, ಡೀಪ್ ಸ್ಟಡಿ ಮಾಡಬೇಕು ಅಂತ ಇವೆಲ್ಲ ನೆನಪಾಗುತ್ತೆ. ಬೇರೆ ಟೈಮಲ್ಲಿ ಹಟ್ಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾಳೆ. ನೋಡೋ ರವಿ, ನೀನು ಕೊಟ್ಟಿರೋ ಸದರದಿಂದ ಹೇಗೆ ಹಾಳಾಗಿದ್ದಾಳೆ ನಿನ್ನ ತಂಗಿ ಅಂತ. ಹೋಗ್ಲಿ ಬಿಡಮ್ಮ, ಇನ್ನೂ ಚಿಕ್ಕ ಹುಡುಗಿ ಅಲ್ವಾ, ಕಲ್ತ್ಕೋತಾಳೆ ಬಿಡು. ನೀನು ಹಿಂಗೆ ರೇಗಾಡೋದಕ್ಕೆ ಅವಳು ಈ ಥರ ಸುಳ್ಳು ಹೇಳೋದು. ರೇಗಾಡ್ದೆ ಇನ್ನೇನೋ ಮಾಡೋದು? ತಲೆ ಹಾಟೆ ಮಾತಾಡ್ತಾಳೆ ಮಧ್ಯದಲ್ಲಿ. ಯಾವಾಗಾದ್ರೂ ನೋಡು ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ಅದು ಹಂಗಲ್ಲ, ಇದು ಹಿಂಗಲ್ಲ, ಇದು ಯಾಕೆ ಹಿಂಗೆ, ಅದು ಯಾಕೆ ಹಂಗೆ ಅಂತ. ಇವಳು ಮಾತಿಗೆ ಉತ್ತರ ಕೊಡೋಕ್ಕಾಗಲ್ಲ ನಾನು. ಈ ಕಡೆ ಮದುವೆ ಮಾಡಿ ಕಳ್ಸೋಣ ಅಂತ ಅಂದ್ರೆ ಅಷ್ಟೇ ತಲೆಯಲ್ಲಿ ಬುದ್ಧಿನೂ ಇಲ್ಲ. ಲದ್ದಿ ತುಂಬ್ಕೊಂಡಿದ್ದಾಳು ತಲೆಯಲ್ಲೆಲ್ಲ. ಹೋಗ್ಲಿ ಬಿಡಿ ಅತ್ತೆ, ಚಿಕ್ಕವಳಲ್ವಾ, ನಾನು ಒಂದೊಂದಾಗಿ ಕಲ್ಸ್ಕೊಡ್ತೀನಿ. ನನ್ನನ್ನು ನೋಡಿ ಕಲ್ತ್ಕೋತಾಳೆ ಬಿಡಿ ಅವಳು. ಅವಳ ಜವಾಬ್ದಾರಿ ಫುಲ್ಲು ನನಗೆ ಬಿಟ್ಬಿಡಿ ಅತ್ತೆ, ನೀವು ತಲೆ ಕೆಡಿಸ್ಕೊಂಬಿಡಿ. ನಾನು ಅವಳನ್ನ ತಿದ್ದುತ್ತೀನಿ ಇನ್ಮೇಲೆ. ನನ್ನ ತಂಗಿ ಥರನೇ ನೋಡ್ಕೊತೀನಿ, ಯೋಚನೆ ಮಾಡಬೇಡಿ. ಏನೋ ಕಣಮ್ಮ ಲಕ್ಷ್ಮಿ, ಏನೋ ನನಗೆ ಇರೋದೊಬ್ಳು ಹೆಣ್ಮಕ್ಳು. ಅವಳು ಇವಾಗ ಕಲ್ತಿಲ್ಲ ಅಂತಂದರೆ ಮುಂದೆ ಅವಳು ಗಂಡನ ಮನೆಗೆ ಹೋದಾಗ ತುಂಬ ಕಷ್ಟಪಡಬೇಕಾಗುತ್ತಲ್ಲ ಅಂತ ನನ್ನ ಯೋಚನೆ. ಬೇರೆ ಏನಿಲ್ಲ, ಎಲ್ಲ ಇದೆ, ಆಸ್ತಿ ಇದೆ, ಅಂತಸ್ತಿದೆ. ಆದರೆ ಅವಳಿಗೆ ಒಳ್ಳೆ ಬುದ್ಧಿನೇ ಕಲ್ತಿಲ್ಲ ಅವಳು ಅಂತಂದರೆ ಅವಳು ಹೇಗೆ ನಿಭಾಯಿಸ್ತಾಳೆ ಹೇಳು? ಏನೋ ಕಣಮ್ಮ, ನೀನು ಜವಾಬ್ದಾರಿ ತಗೋತೀನಿ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಮುಂದೆ ನಿನಗೆ ಕೊಟ್ಬಿಡ್ತೀನಿ ಅವಳ ಜವಾಬ್ದಾರಿನ. ಅವಳು ಪ್ರತಿಯೊಂದು ನೀನೇ ನೋಡ್ಕೊಬೇಕು ಕಣಮ್ಮ. ಸರಿ ಅತ್ತೆ, ನೀವು ಯೋಚನೆ ಮಾಡಿಬಿಡಿ, ನಾನು ಇದೀನಲ್ಲ, ನಾನು ನೋಡ್ಕೊತೀನಿ ಬಿಡಿ. ಬಿಡು ಜಯಕ್ಕ, ಆ ಲಕ್ಷ್ಮಿನೇ ಈ ರೀತಿ ಹೇಳೋವಾಗ ನೀನು ಧೈರ್ಯವಾಗಿಲ್ಲೋ. ನಿನ್ನ ಮಗಳು ಇನ್ನು ಚಿಕ್ಕವಳು, ಏನು ಗೊತ್ತಾಗಲ್ಲ ಅವಳಿಗೆ. ಇನ್ನೂ ಒಂದು 5 ವರ್ಷ ಮದುವೆ ಮಾಡಲ್ಲ. ನೀನು ಹೆಂಗಿದ್ರು 5 ವರ್ಷದಲ್ಲಿ ಎಲ್ಲ ಕಲ್ತ್ಕೋತಾಳೆ, ಸುಮ್ಮನಿರು. ಏನೋ ದೇವರೇ ಕಾಪಾಡಬೇಕು ಅವಳನ್ನ. ಸರಿ, ಮುಹೂರ್ತ ಟೈಮ್ ಆಯಿತು. ರವಿ, ಲಕ್ಷ್ಮಿ, ನೀವು ಇನ್ನು ರೂಮಿಗೆ ಹೋಗಿ. ನಡಿ ಜಯಕ್ಕ, ಬಿಟ್ಬಿಟ್ಟು ಬರೋಣ. ಶಾಸ್ತ್ರದ ಪ್ರಕಾರ ಎಲ್ಲ ಮಾಡಬೇಕಲ್ಲ. ಹೌದೌದು, ಬಾರೆ ಸುಬ್ಬಿ, ಎದ್ದೋಳು ರವಿ, ನಡಿ. ಏನ್ರಿ ಇದು, ಇಷ್ಟೊಂದು ಹೂವೆಲ್ಲ ಹಾಕ್ಬಿಟ್ಟಿದ್ದೀರಾ? ಹೌದು ಲಕ್ಷ್ಮಿ, ಇದೆಲ್ಲ ನಿನಗೋಸ್ಕರ ನಾನೇ ಅರೇಂಜ್ ಮಾಡಿಸಿರೋದು. ನೀವಾ? ತುಂಬ ಚೆನ್ನಾಗಿದೆ ರೀ. ನನಗೆ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೆ ನೋಡು, ನೀನು ನಡೆಯೋ ದಾರಿಲಿ ಗುಲಾಬಿ ಹೂವನ್ನೇ ಚೆಲ್ಬಿಟ್ಟಿದ್ದೀನಿ ನೋಡು. ತುಂಬ ಥ್ಯಾಂಕ್ಸ್ ರೀ. ನನಗಂತೂ ತುಂಬ ಖುಷಿ ಆಗ್ತಿದೆ ಇಷ್ಟೊಂದು ಗುಲಾಬಿ ಹೂವು ಇರೋದು ನೋಡಿ. ಐ ಲವ್ ಯು ಲಕ್ಷ್ಮಿ, ಐ ಲವ್ ಯು ಸೋ ಮಚ್. ಅಲ್ಲ, ಎಲ್ಲರೂ ಮದುವೆಗಿಂತ ಮುಂಚೆ ಪ್ರಪೋಸ್ ಮಾಡಿದ್ರೆ ನೀವೇನ್ರಿ ಮದುವೆ ಆದ್ಮೇಲೆ ಪ್ರಪೋಸ್ ಮಾಡ್ತಿದ್ದೀರಾ? ಮದುವೆಗಿಂತ ಮುಂಚೆ ನೀನು ನನಗೆ ಫುಲ್ ಸ್ವಂತದೊಳಾಗಿರಲಿಲ್ಲ. ಆದರೆ ಮದುವೆ ಆದಮೇಲೆ ನೀನು ನನ್ನ ಸ್ವಂತ ಅಲ್ವಾ, ಅದಕ್ಕೆ ಇವಾಗ ಪ್ರಪೋಸ್ ಮಾಡ್ತಾ ಇದ್ದೀನಿ. ನಾನೊಂಥರ ಡಿಫ್ರೆಂಟ್ ಕಣೆ. ನನಗೆ ಗೊತ್ತು ನೀವು ಡಿಫ್ರೆಂಟ್ ಅಂತ. ಹೌದಾ? ಹೇಗೆ?
ಹೇಳಿ ಮೇಲೆ ಹೇಳ್ತೀನಿ. ಆಯ್ತು ಹೇಳಮ್ಮ ಈಗ. ಬೇರೆ ಗಂಡಸರೆಲ್ಲ ಹೆಂಡ್ತಿನ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು, ನಾನು ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಮತ್ತು ನಮ್ಮ ಮನೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕು, ನಾನು ಹಾಕಿದ್ದ ಗೆರೆನ ದಾಟಬಾರ್ದು, ಈ ರೀತಿ ಕಂಡೀಷನ್ ಹಾಕು. ಗಂಡಸರಲ್ಲಿ ನೀವೊಂಥರ ಸ್ಪೆಷಲ್ ಅಲ್ವಾ, ನಾನು ಹೇಗೋ ನೀನು ಹಾಗೆ, ನನ್ನ ಸಮವಾಗಿ ನೀನು ಇರು, ನಿನಗೆ ಫುಲ್ಲು ಫ್ರೀಡಮ್ ಇದೆ, ಆ ಥರ ನೀವು, ಅದಕ್ಕೆ ನೀವು ನನಗೆ ತುಂಬ ಸ್ಪೆಷಲ್ ಅಲ್ವಾ, ಅದಕ್ಕೆ ನೀವು ಎಲ್ಲರಿಗಿಂತ ಡಿಫ್ರೆಂಟು ರೀ. ಐ ಲವ್ ಯು ಸೋ ಮಚ್. ನಿಮ್ಮ ಈ ಗುಣಕ್ಕೆ ನಾನು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನಿಮಗೆ ಒಳ್ಳೆ ಹೆಂಡತಿಯಾಗಿ, ಈ ಮನೆಗೆ ಒಳ್ಳೆ ಸೊಸೆಯಾಗಿ, ನಿಮ್ಮ ಕುಟುಂಬಕ್ಕೆ, ನಿಮಗೆ, ಅತ್ತೆ ಮಾವಂಗೆ ಎಲ್ಲರಿಗೂ ಒಳ್ಳೆ ಹೆಸರು ತರ್ತೀನಿ ರೀ, ಇದು ಖಂಡಿತ ಪ್ರಾಮಿಸ್. ನಿಜಲಕ್ಷ್ಮಿ, ನಿನ್ಗೆ ಈ ಗುಣಕ್ಕೆ ನಾನು ಸೋತೋಗಿದ್ದು ಕಣೆ. ಸರಿ ಬಾ, ಒಳಗಡೆ ಕುತ್ಕೊಂಡು ಮಾತಾಡೋಣ. ರೀ, ಒಳಗಡೆ ಏನು ಬೇಡ, ಇಲ್ಲೇ ಕುತ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ಗುಲಾಬಿ ಹೂವು, ನನಗೆ ಇಲ್ಲೇ ಇಷ್ಟ ಆಗುತ್ತೆ, ಇಲ್ಲೇ ಕುತ್ಕೊಂಡು ಮಾತಾಡೋಣ. ಲಕ್ಷ್ಮಿ, ಇಲ್ಲಿ ನೀನ್ ಬರೀ ಗುಲಾಬಿ ಹೂವ ನೋಡಿದ್ಯಾ? ಒಳಗಡೆ ನೋಡ್ಬಾ, ಸುಸ್ತಾಗ್ಬಿಡ್ತೀಯ ನೀನು. ಏನು ಸುಸ್ತಾಗ್ಬಿಡ್ತೀನಾ? ಯಾಕೆ? ಅಯ್ಯೋ ಹುಚ್ಚಿ, ನಿನಗೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕು ಕಣೆ, ನೀನೊಂಥರ ಮುದ್ದು ದದ್ದಿ. ಏ ಹೋಗಿಯಪ್ಪ, ನೀವು ನನ್ನ ದಡ್ಡಿ ಅಂತ ಹೇಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ. ನಾನು ದಡ್ಡಿನಾ? ಅಯ್ಯೋ ಮೇಡಮ್ ಅವರೇ, ದಡ್ಡಿ ಅಂತ ಹೇಳಿದ್ನಾ ನಾನು? ಮುದ್ದು ದದ್ದಿ ಅಂತ ಹೇಳ್ದೆ ತಾನೆ? ನೀವು ಹೇಳೋದು ಹೇಗಿದೆ ಅಂತ ಅಂದ್ರೆ ಟವಲ ಸುತ್ಕೊಂಡು ಹೊಡಿತಾರೆ ಅಂತಾರಲ್ಲ, ಹಾಗಿದೆ. ನೀನ್ ಇವಾಗ ಬರ್ತೀಯೋ ಇಲ್ವೋ? ನೀನ್ ಹೀಗೆ ಹೇಳಿದ್ರೆಲ್ಲ ಕೇಳಲ್ಲ. ನನ್ ಗೊಂಬೆನ ನಾನು ಎತ್ಕೊಂಡೇ ಹೋಗ್ತೀನಿ. ಹೂವಿನ ಮೇಲೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಇದ್ದೆ, ನೀನ್ ನೋಡಿದ್ರೆ ಇಷ್ಟೊಂದು ಹಠ ಮಾಡ್ತಿದ್ಯಾ. ಆಯ್ತು ಬಾ, ಎತ್ಕೊಂಡೇ ಹೋಗ್ತೀನಿ ನಿನ್ನ. ಅಯ್ಯೋ ಬಿಡ್ರಿ, ನಾನು ಬರೋದಿಲ್ಲ ಬಿಡ್ರಿ, ಇಲ್ಲೇ ಚೆನ್ನಾಗಿದೆ, ನನಗೆ ಇಲ್ಲೇ ಖುಷಿ ಆಗ್ತಿದೆ, ನಾನು ಬರಲ್ಲ ಬಿಡ್ರಿ ಬಿಡ್ರಿ. ಅಯ್ಯೋ ಬಿಡ್ರಿ, ಹೇಳ್ತಾ ಇದ್ದೀನಿ ತಾನೆ ಯಾವಾಗ್ಲಿಂದ, ಬಿಡಿ ಅಂತ. ಛೀ ಹೋಗಿಯಪ್ಪ, ತುಂಬಾ ತುಂಡ್ರು ನೀವು. ಮುತ್ತಿನಂತ ಹೆಂಡತಿ ಎಂದು ಮನೆಯ ಆರತಿ, ಮನೆಯ ಆರತಿ, ಸಂಸಾರದ ಸಾರಥಿ. ಮುತ್ತಿನಂತ ಹೆಂಡತಿ ಎಂದು ಮನೆಯ ಆರತಿ, ಮನೆಯ ಆರತಿ, ಸಂಸಾರದ ಸಾರಥಿ. ಮಡದಿಯ ಕಿರುನಗೆ ಮನಸ್ಸಿನ ಬೀದಿಗೆ, ಮಡದಿಯ ಸಂಭ್ರಮ ಬಾಳಿನ ಸರಿಗಮ. ಮುತ್ತಿನಂತ ಹೆಂಡತಿ ಎಂದು ಮನೆಯ ಆರತಿ, ಮನೆಯ ಆರತಿ, ಸಂಸಾರದ ಸಾರಥಿ. ತುಂಬಾ ತೊಂಡ್ರಪ್ಪ, ಹಾಡಲ್ಲೇ ಹೊಗಳು ಬಿಟ್ರಲ್ಲ ನನ್ನನ್ನ ರಾತ್ರಿ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡೋಗಿ ಕೊಡೋಣ. ಅದೇನ್ ಹಾಡು ಅಂತ ಹೇಳಿದ್ದವರು? ಅಯ್ಯೋ ನೀವಾ? ಬಿಡ್ರಿ, ಅತ್ತೆ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ, ಬಿಡಿಪಾ ನೀವು. ಉಯ್ಯಾಲೆಯ ಬಾಳಲ್ಲಿ ಸೂವಾಲೆಯ ಹಾಡು, ತಂದಾಳು ತಂಪಿನ ಒಡತಿ ಮನೆಗೆ ದೀಪ, ಲಕ್ಷ್ಮೀ ರೂಪ. ಈ ಸುಮ್ಮನೆ ಹೋಗಿಯಪ್ಪ, ನನಗೆ ತುಂಬಾ ಕೆಲಸ ಇದೆ. ಬಿಡಿಯಪ್ಪ ಕೈಯೇ, ನೀವು ಒಳ್ಳೆ ಬೆಳಿಗ್ಗೆ ಬೆಳಿಗ್ಗೆನೆ. ಮುಂಗಾರಿನ ಮಳೆ ಬಿಲ್ಲು, ಹೊಂಬಾಳೆಯ ಹೆಣ್ಣು, ನೂರಾರು ರಂಗುಗಳಿಂದ ಹೊಳೆವ ಕಣ್ಣು, ಬಲಿಸೋ ಹೆಣ್ಣು. ಸಂಸಾರ ಸ್ವರ ಸಂಚಾರ ಈ ಮಡದಿ ಒಲಿದಿರಲು, ಸಂಸಾರ ಬರಿ ಬಂಗಾರ ಈ ಮಡದಿ ಅಲಿದಿರಲು, ಮಡದಿ ತಾನೆ ಮನೆಯ ಸಿಂಗಾರ. ಮುತ್ತಿನಂತ ಹೆಂಡತಿ ಇರಲು ಮನೆಯೇ ಆರತಿ, ಮನೆಗೆ ಆರತಿ, ಸಂಸಾರದ ಸಾರಥಿ. ಮಡದಿಯ ಕಿರುನಗೆ ಮನಸ್ಸಿನ ಬೀದಿಗೆ, ಮಡದಿಯ ಸಂಭ್ರಮ ಬಾಳಿನ ಸರಿಗಮ. ನನ್ನ ಸಂಸಾರ ಹೀಗೆ ಕೊನೆವರೆಗೂ ಹೀಗೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರ್ಲಮ್ಮ. ನನ್ನ ಗಂಡ ನನ್ನ ತುಂಬ ಪ್ರೀತಿಸ್ತಾರೆ. ಇಂಥ ಒಳ್ಳೆ ಗಂಡನ ಕೊಟ್ಟಿದ್ಯಾ ನೀನು ನನಗೆ ತುಳಸಿ ಅಮ್ಮ. ದಯವಿಟ್ಟು ನನ್ನ ಸಂಸಾರ ಇದೇ ರೀತಿ ಚೆನ್ನಾಗಿರೋ ಹಾಗೆ ಮಾಡು ಕೊನೆವರೆಗೂ. ಈ
ಮನೇಲಿ ಎಲ್ಲರಿಗೂ ಒಳ್ಳೇದಾಗಂಗೆ ಮಾಡು. ನಮ್ಮ ಅತ್ತೆ ಮಾವ, ನನ್ನ ನಾದ್ನಿ ಮತ್ತು ನನ್ನ ಗಂಡ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿನ ಕೊಟ್ಟು ಕಾಪಾಡಮ್ಮ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ, ಲಕ್ಷ್ಮೀ ಜಯಲಕ್ಷ್ಮಿ, ಲಕ್ಷ್ಮೀ ಶುಭಲಕ್ಷ್ಮಿ, ನೀ ಶುಭವಾಗಿ ಧಾನ್ಯವಾಗಿ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಓ ಲಕ್ಷ್ಮಿ, ನೀನು ಇಲ್ಲಿದ್ಯಾ? ನನ್ನ ಮನೆಯೆಲ್ಲ ಹುಡುಕ್ತೆ ಕಣೆ ನಿನ್ನ. ಹೌದಾ ರೀ, ಆ ತುಳಸಿ ಪೂಜೆ ಮಾಡೋದಿತ್ತಲ್ಲ, ಹಾಗಾಗಿ ಇಲ್ಲಿದ್ದೆ ಅಷ್ಟೇ. ಓ, ನೀವು ಹೊರಟ್ರೆ ಆಫೀಸಿಗೆ? ಹ್ಞೂ ಲಕ್ಷ್ಮಿ, ಇವತ್ತು ಸ್ವಲ್ಪ ಬೇಗ ಹೋಗಬೇಕು, ಮೀಟಿಂಗ್ ಇದೆ ಆಫೀಸಲ್ಲಿ, ಹಂಗಾಗಿ ಬೇಗ ಹೊರಟೆ. ಓ ಹಾಗಾ, ಒಂದು ನಿಮಿಷ ಇರಿ. ದೇವ್ರ ಕುಂಕುಮ ಇಟ್ಟಿದ್ದೀನಿ, ಡೈಲಿ ನೀವು ತಪ್ಪದೆ ದೇವ್ರ ಕುಂಕುಮನ ಇಟ್ಕೊಂಡು ಹೋಗಬೇಕು. ನಿಮಗೆಲ್ಲ ಒಳ್ಳೇದಾಗುತ್ತೆ. ಹೋಗೋ ದಾರಿಲಿ ಏನಾದರೂ ತೊಂದರೆ ಆಗೋದಲ್ಲಿ, ಆಫೀಸಲ್ಲಾಗಲಿ ಏನೂ ತೊಂದರೆ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಮ್ಮಮ್ಮ ತಾಯಿ ಲಕ್ಷ್ಮಿ ನಿಮ್ಮನ್ನು ಕಾಪಾಡ್ತಾಳೆ ರೀ ಸದಾ. ಅದೆಷ್ಟು ಕಾಳಜಿ ಅಲ್ವಾ ನಿನಗೆ ನನ್ನ ಮೇಲೆ? ಹಾಗೇನಿಲ್ಲ, ಇದ್ದೇ ಇರುತ್ತಲ್ವಾ, ಗಂಡ ಅಂದರೆ ಕಾಳಜಿ ಇರಲೇಬೇಕಲ್ವಾ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನಿಮಗೋಸ್ಕರ ಸೀರಿಯಲ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳನ್ನ ಮಾಡಿಬಿಟ್ಟು ಹಾಕಬೇಕು ಅಂತ ಇದ್ದೀವಿ. ಸ್ವಲ್ಪ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಹಳೆ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಆದಷ್ಟು ಬೇಗ ಹಾಕ್ತೀನಿ ಫ್ರೆಂಡ್ಸ್. ಇವತ್ತು ಕ್ಲಿಯರ್ ಆದರೆ ನಾಳೆಯಿಂದನೇ ನಿಮಗೆ ನಮ್ಮ ಸ್ಟೋರಿ ಬರುತ್ತೆ.